ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮೈಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, SSC GDಗೆ ರಿಲೇಟೆಡ್ ಆಗಿ ಇವತ್ತು ನಾನು ಪ್ರಾಕ್ಟೀಸ್ ಸೆಟ್ ನಂಬರ್ 2 ಮಾಡ್ತಾ ಇದ್ದೀನಿ. ಈಗಾಗಲೇ ಪ್ರಾಕ್ಟೀಸ್ ಸೆಟ್ 1 ಮಾಡಿದ್ದೀನಿ. ತುಂಬ ಪ್ರಮುಖವಾಗಿರ್ತಕ್ಕಂಥ ಗಣಿತದ 10 ಕ್ವಶನ್ಗಳು ಇರ್ತವೆ. ಯಾರು ನೋಡಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೀವಿಯಸ್ ಆಗಿರ್ತಕ್ಕಂಥ ಆ ವಿಡಿಯೋದ ಲಿಂಕ್ ಇದೆ, ಅಲ್ಲಿ ನೋಡಿ. ಜೊತೆಗೆ ಆ ವಿಡಿಯೋ ಆದಮೇಲೆ ಈ ಸೆಟ್ ನಂಬರ್ 2 ನೋಡ್ಕೊಳ್ಳಿ. ಇಲ್ಲಿ ಬರ್ತಕ್ಕಂಥ 10 ಕ್ವಶನ್ಗಳನ್ನು ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ವಿಡಿಯೋನ ನೋಡ್ತಾ ಇರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1. ವಾರ್ಷಿಕವಾಗಿ 4% ಬಡ್ಡಿ ದರದಂತೆ 2 ವರ್ಷಗಳಿಗೆ 11,000 ರೂಪಾಯಿಗಳಿಗೆ ಸಿಗುವ ಚಕ್ರ ಬಡ್ಡಿಯನ್ನ ಕಂಡುಹಿಡಿಯಿರಿ. ಕಂಪೌಂಡ್ ಇಂಟ್ರೆಸ್ಟ್ ಕಂಡುಹಿಡಿಯಿರಿ ಅಂತ ನೇರವಾಗಿ ಕ್ವಶನ್ ಕೇಳಿದರೆ, ಇದು RRB ALP 25/11/2024 ಶಿಫ್ಟ್ 1 ನಲ್ಲಿ ಕ್ವಶನ್ ಕೇಳಿದ್ದಾರೆ. ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ 2 ವರ್ಷ, ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ನಾನು ಯಾವ ತರ ಮಾಡ್ತಿದ್ದೆ ಇಲ್ಲಿವರೆಗೆ ಅಂದಾಗ, 11,000 ಇದೆ. 11,000ಕ್ಕೆ ಇಂಟು 100ಕ್ಕೆ 4 ರೂಪಾಯಿ ಅಂದರೆ ನಾವು ಮುಂದಿನ ವರ್ಷ ಎಷ್ಟು ಕೊಡಬೇಕು? 100ಕ್ಕೆ 104 ರೂಪಾಯಿ ಕೊಡಬೇಕು. 104. ಇದು 1 ವರ್ಷಕ್ಕಾಯ್ತು. ನೆಕ್ಸ್ಟ್ ಇಯರ್ ಕೂಡ ಸೇಮ್ 100 ರೂಪಾಯಿಗೆ 104 ರೂಪಾಯಿನ ಕೊಡಬೇಕು. ಇದನ್ನ ಸಂಕ್ಷಿಪ್ತ ಮಾಡಿದ್ರೆ ನಮಗೆ ಮೊತ್ತ ಸಿಗುತ್ತೆ. ಇದನ್ನ ಸಂಕ್ಷೇಪಿಸಿದ್ರೆ ಸಿಗುತ್ತೆ, ಮೊತ್ತ ಸಿಗುತ್ತೆ. ಅಂದ್ರೆ ಅದರಲ್ಲಿ ಅಸಲು ಇದೆ 11,000 ಮತ್ತು ಅದಕ್ಕೆ ಚಕ್ರ ಬಡ್ಡಿ ಕೂಡ ಸಿಗುತ್ತೆ. ಇದನ್ನ ನಾವು ಸಂಕ್ಷೇಪಿಸಿದಾಗ ಚಕ್ರ ಬಡ್ಡಿ ಕೇಳಿದ್ಮೇಲೆ ಬಂದಿರತಕ್ಕಂಥ ಮೊತ್ತದಲ್ಲಿ ಅಸಲನ್ನ ಮೈನಸ್ ಮಾಡಿದ್ರೆ 11,000 ಅಂತ ತೆಗೆದ್ರೆ ಉಳಿದಿರ್ತಕ್ಕಂಥದ್ದು ಚಕ್ರ ಬಡ್ಡಿ ಇರುತ್ತೆ. ಎಸ್, ಈಗ ನಾನು ಒಂದು ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ಇದನ್ನ ಎಷ್ಟು ಶೇಕಡ? 4% ಇದೆ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 4%. 4% ಅಂದ್ರೆ 4/100. 100ಕ್ಕೆ 4 ರೂಪಾಯಿ ರೇಟ್ ಆಫ್ ಇಂಟ್ರೆಸ್ಟ್. ಇದನ್ನ ನಾವು ಸಂಕ್ಷೇಪಿಸಿದ್ರೆ ಎಷ್ಟಾಗುತ್ತೆ? 4 1 4, 4 25 100. 100ಕ್ಕೆ 4 ರೂಪಾಯಿ ಬಡ್ಡಿ ಕೊಡಬೇಕು. ಸಂಕ್ಷೇಪಿಸಿದಾಗ ಎಷ್ಟಾಯ್ತು? 25 ರೂಪಾಯಿಗೆ 1 ರೂಪಾಯಿ ಬಡ್ಡಿ ಕೊಡ್ಬೇಕು ನಾವು. ಹೌದಾನೆ? 25 ರೂಪಾಯಿಗೆ 1 ರೂಪಾಯಿ ಬಡ್ಡಿ ಕೊಡಬೇಕು. ಹಾಗಾದ್ರೆ 25 ರೂಪಾಯಿ ತೆಗೆದುಕೊಂಡಿದ್ದೀನಿ. ಈ ವರ್ಷ ನಾನು 25 ರೂಪಾಯಿ ತೆಗೆದುಕೊಂಡಿದ್ದೀನಿ. ಮುಂದಿನ ವರ್ಷ ಎಷ್ಟು ಕೊಡಬೇಕು? 25 ರೂಪಾಯಿ ಮತ್ತು ಇದು 1 ರೂಪಾಯಿ ಸೇರಿಸಿ 26 ರೂಪಾಯಿ ಕೊಡಬೇಕು. ಇದನ್ನ ಸೇರಿಸಿಕೊಂಡೇ ಹೇಳ್ಬೇಕು ನಾವು. ಹೌದಾನೆ? 25 ರೂಪಾಯಿ ತೆಗೆದುಕೊಂಡಿವಿ. ಇವಾಗ ಈ 1 ರೂಪಾಯಿ ಇಂಟ್ರೆಸ್ಟ್ ಆಗಿದೆ. ಆಗ ನೆಕ್ಸ್ಟ್ ಇಯರ್ ನಾವು 25 ಒಂದು 26 ರೂಪಾಯಿ ನಾವು ಇಂಟ್ರೆಸ್ಟ್ ಕೊಡಬೇಕು. ಮೊತ್ತ ಆಗುತ್ತೆ ಅದು. ಈಗ 2 ವರ್ಷ ತಾನೆ. 2 ವರ್ಷ ಅಂದಾಗ ಇವೆರಡಕ್ಕೂ ಸ್ಕ್ವಯರ್ ಮಾಡ್ಕೊಂಡ್ಬಿಡ್ಬೇಕು. ಇದಕ್ಕೆ ಸ್ಕ್ವಯರ್, ಇದಕ್ಕೆ ಸ್ಕ್ವಯರ್. ಆಯ್ತಾ? 25 ಎಷ್ಟಾಗುತ್ತೆ? 625 ಆಯ್ತು. ನೆಕ್ಸ್ಟ್ 26 676 ಆಯ್ತು. ನೋಡ್ರಿ, ಅಸಲು 25 ರೂಪಾಯಿ. 25 625 ಆಯ್ತು. 625 ಇದ್ದದ್ದು ಮೊತ್ತ ಎಷ್ಟಾಯ್ತು? 676 ರೂಪಾಯಿ ಆಯ್ತು. ಇದರಲ್ಲಿ 625 ರೂಪಾಯಿ ಅಸಲು ಕೂಡ ಐತಿ ಮತ್ತು ಚಕ್ರ ಬಡ್ಡಿ ಕೂಡ ಐತಿ. ಹಾಗಾದ್ರೆ ಚಕ್ರ ಬಡ್ಡಿ ಎಷ್ಟದ? 625 ತೆಗೆದುಬಿಟ್ರೆ ಉಳಿದಿರ್ತಕ್ಕಂಥದ್ದು ಎಷ್ಟದ? 51 ರೂಪಾಯಿ ಏನದ ಚಕ್ರ ಬಡ್ಡಿ ಇದೆ. ನೋಡ್ರಿ, 51 ರೂಪಾಯಿ ಏನದ ಚಕ್ರ ಬಡ್ಡಿ ಅದ. ಹಾಗಾದ್ರೆ 625 ರೂಪಾಯಿ ಇದ್ದಾಗ ಚಕ್ರ ಬಡ್ಡಿ 51 ರೂಪಾಯಿ ಆಗುತ್ತೆ. ಹಾಗಾದ್ರೆ 11,000 ರೂಪಾಯಿ ಇದ್ದಾಗ ಚಕ್ರ ಬಡ್ಡಿ ಎಷ್ಟಾಗುತ್ತೆ? ಸಿಂಪಲ್ ತಾನೆ? ಎಸ್, ನೋಡ್ರಿ, 625 ರೂಪಾಯಿ ಇದ್ದಾಗ ಚಕ್ರ ಬಡ್ಡಿ ಎಷ್ಟಾಗ್ಯದ? 51 ರೂಪಾಯಿ ಆಗ್ಯದ. ನಾವು ಕಂಡುಹಿಡಿಬೇಕಾಗಿದ್ದು 11,000 ರೂಪಾಯಿ ಆದಾಗ ಚಕ್ರ ಬಡ್ಡಿ ಎಷ್ಟಾಗಿರುತ್ತೆ? 5 ಮಗ್ಗೆಯಲ್ಲಿ ಆದ್ರೂ ಹೊಡಿ, ಅಥವಾ 25 ಮಗ್ಗೆಯಲ್ಲಿ ಹೋಗುತ್ತೆ. 25 2 50, 12 ಉಳಿಯುತ್ತೆ, ಮತ್ತೆ 125 ಆಗುತ್ತೆ. 25 5 125 ಹೋಯ್ತಾ ಇದು? ಎಸ್, 25 4 100, 110 100 ಆದ್ರೆ 10 ಉಳಿತು. ಮತ್ತೆ ಅದೊಂದು ಜೋರು, ಮತ್ತೆ ಇದು 100 ಆಯ್ತು. ಮತ್ತೆ 25 4 100, ಮುಂದೆ ಒಂದು 0. ಕ್ಲಿಯರ್ ಆಗಿ ಹೋಯ್ತಾ ಇದು? ಎಸ್, 5 ಮಗ್ಗೆಯಲ್ಲಿ ಇದು ಹೋಗುತ್ತೆ, ಇದು ಹೋಗುತ್ತೆ. ನೋಡ್ರಿ, 5 5 25, ಇದು 5 8 ಇಲ್ಲಿ ಹಚ್ಕೊಳ್ಳಿ. 5 8 40, 4 ಉಳಿತೆ, ಮತ್ತೆ 8 ಆಗುತ್ತೆ. 4 ಉಳಿತೆ 40 ಆಗುತ್ತೆ. 5 8 40. ಇದು ಕೂಡ ಕ್ಲಿಯರ್ ಆಗಿ ಹೋಯ್ತು. ಈಗ 51 ಇಂಟು 88, 51 ಇಂಟು 88 ಡಿವೈಡೆಡ್ ಬೈ ಇಲ್ಲಿ ಎಷ್ಟು ಉಳಿತದೆ? 5. 5 ಮಗ್ಗೆಯಲ್ಲಿ 51ಕ್ಕೂ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರಲ್ಲ, 5 ಮಗ್ಗೆಯಲ್ಲಿ 88ಕ್ಕೂ ಕ್ಯಾನ್ಸಲ್ ಮಾಡಲಿಕ್ಕೆ ಬರಲ್ಲ. ಈಗ ಏನು ಮಾಡಬೇಕು? ಇವೆರಡನ್ನೂ ಗುಣಾಕಾರ ಮಾಡಿಕೊಂಡು 5ರಿಂದ ನೇರವಾಗಿ ಡಿವೈಡ್ ಮಾಡ್ಬೋದು ಇವಾಗ. ಎಸ್, ಈಗ ನೋಡಿ, ಗುಣಾಕಾರ ಮಾಡ್ಕೊಳ್ತೀನಿ ಕಡೆ ನಾನು. 8 1 8, 8 5 40 ಪ್ಲಸ್ ಮತ್ತೆ 8 1 8, 8 5 40 ಕೂಡಿಸಿದ್ರೆ ಎಷ್ಟಾಗುತ್ತೆ? ಇದು 4 4 8 8 ಅಂದರೆ 4,488 ಆಯಿತು. ಡಿವೈಡೆಡ್ ಬೈ ಎಷ್ಟಿದೆ? 5.
ಆಯ್ತಾ. ಎಸ್, ಈಗ ನೋಡ್ರಿ 5 1 5 44 ಇದೆ. 5 ಬಗ್ಗೆ 40 ಅಂದ್ರೆ 5 8 40. ಎಷ್ಟು ಉಳಿತು? 4 ಉಳಿತು, 48 ಆಯ್ತು. ಮತ್ತೆ 5 9 45, 48 ಇತ್ತು, 45 3 ಉಳಿದು ಮತ್ತೆ 38 ಆಯ್ತು. 5 7 35, 38 35 ಓದುವು. ಎಷ್ಟು ಉಳಿದು? ನಮಗೆ 3 ಉಳಿತು. 5 ಮಗ್ಗೆಗೆ 3 ಇಲ್ಲ. ಈಗ ಇಲ್ಲಿ ಪಾಯಿಂಟ್ ಕೊಟ್ವಿ, ಇದೇನಾಯ್ತು? 30 ಆಯ್ತು. ಹಾಗಾದ್ರೆ 5 6 30 ಕಂಪ್ಲೀಟ್ ಆಗಿ ಹೋಯ್ತು. ಹಾಗಾದ್ರೆ ಚಕ್ರ ಬಡ್ಡಿ ಎಷ್ಟಾಯ್ತು? 897.6. ಇದು ಚಕ್ರ ಬಡ್ಡಿ 897.6 ಆಯ್ಕೆಯಲ್ಲಿದೆನಾ? ಎಸ್, 97.6 897.76 ರೂಪಾಯಿ ಇದೇನಾಗುತ್ತೆ? ಚಕ್ರ ಬಡ್ಡಿ ಆಗುತ್ತೆ. ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 2. ಪಿ ಮತ್ತು ಕ್ಯೂ ರವರು ಕ್ರಮವಾಗಿ 28,000 ಮತ್ತು 42,000 ಹೂಡಿಕೆ ಮಾಡಿ ಒಂದು ವ್ಯಾಪಾರವನ್ನ ಪ್ರಾರಂಭಿಸುತ್ತಾರೆ. ಪಿ ಯು 8 ತಿಂಗಳಿಗೆ ಹೂಡಿಕೆ ಮಾಡಿದರೆ ಕ್ಯೂ ಅನ್ನು 1 ವರ್ಷದವರೆಗೆ ಹೂಡಿಕೆ ಮಾಡುತ್ತಾನೆ. ವರ್ಷದ ಅಂತ್ಯದಲ್ಲಿ 21,125 ರೂಪಾಯಿ ಲಾಭ ಬಂದರೆ ಪಿ ನ ಪಾಲನ್ನ ಕಂಡು ಹಿಡಿಯಿರಿ. ನೋಡ್ರಿ, ಪಾರ್ಟ್ನರ್ಶಿಪ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್. SSC-GD 14/2/2019 ಕ್ವಶನ್ ಅನ್ನ ಕೇಳಿದ್ದಾರೆ. 19. ಎಸ್, ನೋಡಿ, ಶಿಫ್ಟ್ 1 ಅಲ್ಲಿ ಕ್ವಶನ್ ಅನ್ನ ಕೇಳಿದ್ದಾರೆ. ಪಿ 28,000 ಆಗ್ತಾನೆ ಮತ್ತು ಕ್ಯೂ 42,000 ರೂಪಾಯಿ ಆಗ್ತಾನೆ. ವರ್ಷದ ಅಂತ್ಯದಲ್ಲಿ 21,125 ರೂಪಾಯಿ ಲಾಭ ಬರುತ್ತೆ. 125 ರೂಪಾಯಿ ಲಾಭ ಬರುತ್ತೆ. ಹಾಗಾದ್ರೆ ಪಿಗೆ ಎಷ್ಟು ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಪಿ ನ ಪಾಲೆಷ್ಟು? ಇದನ್ನೇನಾದ್ರೂ 2 ಭಾಗ ಮಾಡಿ ಇವನಿಗೆ ಹಂಚಿಬಿಟ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಇವನು ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಕಡಿಮೆ ಇದೆ. ಇವನು 42,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾನೆ. ಆದ್ರೆ ಇಲ್ಲಿ ಅಮೌಂಟ್, ಇಲ್ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಟೈಮ್ ಕೂಡ ಬೇರೆ ಇದೆ. ಏನಕ್ಕೆ ಕೇಳಿದರೆ, ಪಿ ಯು 8 ತಿಂಗಳಿಗೆ, ಕ್ಯೂನು 1 ವರ್ಷ. ಪಿ ಇವನು 8 ತಿಂಗಳಿಗೆ ಇನ್ವೆಸ್ಟ್ ಮಾಡಿದ್ದಾನೆ. ಕ್ಯೂ ಎಷ್ಟು ತಿಂಗಳಿಗೆ? 1 ವರ್ಷ ಅಂದ್ರೆ ಎಷ್ಟು? 12 ತಿಂಗಳಿಗೆ ಇನ್ವೆಸ್ಟ್ ಮಾಡಿದ್ದಾನೆ. ಈ ರೇಷಿಯೋ ಹಚ್ಕೊಳ್ಬೇಕು ನಾವು, ಹೌದಾನೆ? ಪಿ ಯು 28,000 ರೂಪಾಯಿ 8 ತಿಂಗಳಿಗೆ ಮಾಡ್ಯಾನೆ. ಕ್ಯೂ 42,000 ರೂಪಾಯಿ 12 ತಿಂಗಳು, 1 ವರ್ಷ ತನಕ ಇದೆ. ಎಸ್, ಇದನ್ನ ನಾವು ಸಂಕ್ಷೇಪಿಸಬೇಕು. ಇಲ್ಲಿ 3 0 ಕ್ಯಾನ್ಸಲ್, ಇಲ್ಲಿ 3 0 ಕ್ಯಾನ್ಸಲ್. ನೆಕ್ಸ್ಟ್ 7 ಮಗ್ಗಿಲಿ ಇವೆರಡು ಹೋಗ್ತಾವ ತಾನೆ. 7 4 28, 7 6 42. ನೆಕ್ಸ್ಟ್ ಮತ್ತೆ 6 1 6 2 4 1 ಹಿಂಗ್ ಹೊಡಿಬಾರ್ದು, ಇವೆರಡು ಹೊಡಿಬಾರ್ದು. ಅನುಪಾತದಲ್ಲ, ಈ ಕಡೆ ಇರ್ತಕ್ಕಂಥ ಸಂಖ್ಯೆಗೆ ಮತ್ತು ಈ ಕಡೆ ಇರ್ತಕ್ಕಂಥ ಸಂಖ್ಯೆಗೆ ಕ್ಯಾನ್ಸಲ್ ಮಾಡಬೇಕು. ಎಸ್, 2 ಮಗ್ಗೆಯಲ್ಲಿ ಇದು ಹೋಗುತ್ತೆ, ಇದು ಹೋಗುತ್ತೆ. 4 ಮಗ್ಗೆಯಲ್ಲಿ ಇದು ಹೋಗುತ್ತೆ, ಇದು ಹೋಗುತ್ತೆ. 4 2 8, 4 3 12, 2 2 4, 2 3 6. ಇಲ್ಲಿ ಎಷ್ಟು ಉಳಿತು? 2 ಮತ್ತು 2. 2 2 ಎಷ್ಟಾಗುತ್ತೆ? 4 ರೇಷಿಯೋ ಪಿ ಆಗುತ್ತೆ. 3 3 9, 9 ರೇಷಿಯೋ ಕ್ಯೂ ಆಗುತ್ತೆ. ಮುಗೀತು. ಕ್ಯೂದ್ ರೇಷಿಯೋ 9, ಪಿ ರೇಷಿಯೋ 4 ಆಯ್ತು. ಹಾಗಾದ್ರೆ ಇವರಿಬ್ಬರು ಅಮೌಂಟ್ ತಾನು ಹಂಚ್ಕೊಳ್ಬೇಕಾಗಿದ್ದು. ಇವರಿಬ್ಬರು ಅಮೌಂಟ್ ಆಗಿರೋದ್ರಿಂದ ಈ ರೇಷಿಯೋನ ಎರಡೂ ಕೂಡಿಸ್ಕೊಳ್ಬೇಕು. 4 ಮತ್ತು 9 ಎಷ್ಟಾಗುತ್ತೆ? 13 ಆಗುತ್ತಾನೆ. 13ದಿಂದ ಡಿವೈಡ್ ಮಾಡಬೇಕು. 13ದಿಂದ 21,125 ಡಿವೈಡ್ ಮಾಡಬೇಕು. ಎಷ್ಟಾಗುತ್ತೆ? ಎಸ್, 13 ಅವಿಭಾಜ್ಯ ಸಂಖ್ಯೆ ಅವ್ರದ್ದು ನಾನು ನೇರವಾಗಿ ಭಾಗಾಕಾರ ಮಾಡ್ತೀನಿ. 13ಕ್ಕೆ 21,125ಕ್ಕೆ, ಹೌದಾ? ಎಸ್, 13 ಅಂದರೆ 13. ಎಷ್ಟು ಉಳಿತು? 8 ಉಳಿತು, 81 ಆಯ್ತು. 13 6 78, 13 6 78, 3 ಉಳಿತು, 32 ಆಯ್ತು. 13 2 26, 26 ಎಷ್ಟು ಉಳಿತು? 6 ಉಳಿತು. ಕಾಣುತ್ತಿದ್ದು 6 ಉಳಿತು. ನೆಕ್ಸ್ಟ್ ಎಷ್ಟಾಗುತ್ತೆ? 65 ಉಳಿತು. 13 5 65. ಎಸ್, ಇದು ಬಂದಿರತಕ್ಕಂಥದ್ದು ನಮಗೆ. ಮುಂದೆ ಹಚ್ಕೊಂಡ್ರೆ ಬೇಕಾಗಿಲ್ಲ ನಮಗೆ. 1,625 ಬಂತಲ್ಲ, ಇದು ಇಂಪಾರ್ಟೆಂಟ್ ನಮಗೆ. ಎಸ್, ಈಗ ಒಂದು ವೇಳೆ ಪಿದ್ ಕೇಳಿದಂತ ಇಟ್ಕೊಳ್ಳಿ. ಪಿದ್ ಎಷ್ಟರಷ್ಟಿದೆ? 4ರಷ್ಟಿದೆ. 4ಕ್ಕೆ 1,625ಕ್ಕೆ ಗುಣಾಕಾರ ಮಾಡಿದ್ರೆ ಪಿ ನ ಪಾಲು ಸಿಗುತ್ತೆ ಇದರಲ್ಲಿ. ಒಂದು ವೇಳೆ ಕ್ಯೂಂದು ಕೇಳಿದ್ರೆ ಕ್ಯೂಂದು ಎಷ್ಟು ರೇಷಿಯೋ? 9 ರೇಷಿಯೋನೆ. 9ಕ್ಕೆ 1,625ಕ್ಕೆ ಗುಣಾಕಾರ ಮಾಡಿದ್ರೆ ಕ್ಯೂ ನ ಪಾಲು ಸಿಗುತ್ತೆ. ನೋಡ್ರಿ, ಈಗ 4 5 20ಕ್ಕೆ 0 ಕೈಲ ಬಂತು 2, 4 2 8 2 10 ಕೈಲ ಬಂತು 1, 4 6 24 1 25 ಕೈಲ ಬಂತು 2, 4 1 4 1 2 6, 65,000 ರೂಪಾಯಿ ಇಸ್ ರೈಟ್ ಆನ್ಸರ್. ಇದೇನು 65,000? ಸಾರಿ, 6,500, 65,000 ಅಂತೀನಿ. 6,500 ರೂಪಾಯಿ ಏನಾಗುತ್ತೆ? ಇದು ಪಿ ನ ಪಾಲು ಆಯ್ಕೆಯಲ್ಲಿ ಇದೆ. ಯಾವುದರಲ್ಲಿ? ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ.
ಎಸ್ ಒಂದು ಕ್ಯೂದ್ ಕೇಳಿದಂತ ಇಟ್ಕೊಳ್ಳಿ. ಕ್ಯೂದ್ ಕೇಳಿದಾಗ ಈ 9ರಿಂದ ಇದಕ್ಕೆ ಗುಣಾಕಾರ ಮಾಡ್ಕೊಳ್ಬೇಕು. 9 ಇಲ್ಲಿ 45ಕ್ಕೆ 5 ಕೈಲ ಬಂತು 4. 9 2 18 4 22ಕ್ಕೆ 2 ಕೈಲ ಬಂತು 2. 9 6 54 54 1 2 56 ಕೈಲ ಬಂತು 5. 9 1 9 1 5 14 14,625 ಕ್ಯೂನ ಪಾಲಾಗುತ್ತೆ ನೋಡ್ರಿ. ಇದು ಕೂಡ ಇದೆ ಆಯ್ಕೆಯಲ್ಲಿ, ಮೊದಲನೇ ಆಯ್ಕೆಯಲ್ಲಿ ಅದ. ಇದು 14,625 ಇದೆ, ಅದು ಬಟ್ ಕ್ಯೂನ ಶೇರ್, ಅದು ಕ್ಯೂನ ಪಾಲು, ಅದು ಲಾಭಾಂಶದಲ್ಲಿ ಪಾಲು. ಬಟ್ ಪಿದ್ ಕೇಳಿರೋದ್ರಿಂದ ಪಿದ್ 6,500 ರೈಟ್ ಆನ್ಸರ್ ಆಗುತ್ತೆ. ಇವೆರಡೂ ಕೂಡಿಸಿದ್ರೆ 21,125 ಆಗುತ್ತೆ. ಎರಡು ಕೂಡಿಸಿದ್ರೆ ನೋಡ್ರಿ, 25ಕ್ಕೆ 25, 6 5 11 ಕೈಲೆ ಬಂತು 1, 6 ನ ಕತ್ತು 1 11 ಕೈಲೆ ಬಂತು 1, 1 1 2 21,125 ಆಯ್ತಾ. ಇದು ಟೋಟಲ್ ಬಂದಿರತಕ್ಕಂಥ ಲಾಭ. ಈ ಲಾಭದಲ್ಲಿ 14,625 ಕ್ಯೂದ್ ಇರುತ್ತೆ, 6,500 ರೂಪಾಯಿ ಪಿ ಇರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 3. 5x² ಮತ್ತು 45 ಡಿವೈಡೆಡ್ ಬೈ x⁴ ನ ಮಧ್ಯಮ ಅನುಪಾತವನ್ನ ಕಂಡು ಹಿಡಿಯಿರಿ. ನೋಡ್ರಿ, ಮೀನ್ ಪ್ರಪೋರ್ಷನ್ಸ್ 5x² ಮತ್ತು 45 ಡಿವೈಡೆಡ್ ಬೈ x⁴ ಇದರ ಮಧ್ಯಮ ಅನುಪಾತ ಕಂಡುಹಿಡಿಬೇಕಂತೆ. ಹೌದಾ? ಸರಾಸರಿ ಅನುಪಾತ ಕಂಡುಹಿಡಿಬೇಕಂತೆ. ಹಾಗಾದ್ರೆ ಏನ್ ಮಾಡ್ಬೇಕು? ಮಧ್ಯಮ ಅನುಪಾತ ನಮಗೆಲ್ಲರಿಗೂ ಗೊತ್ತು, A:B = B:C. ಮಧ್ಯಮ ಅನುಪಾತ ಇದು. ಇವು ಆದಿ ಮತ್ತು ಅಂತ್ಯ ಅನುಪಾತ. ಕ್ವಶನ್ ಕೇಳಿರೋದು ನೋಡ್ರಿ, ಈ ಸಂಖ್ಯೆ ಇದು, ನೆಕ್ಸ್ಟ್ ಈ ಸಂಖ್ಯೆ ಇದು. ಅವ್ರು ಕೇಳಿದ್ದು ಮಧ್ಯಮ ಅನುಪಾತ ಇದನ್ನು ಕೇಳಿದ್ದಾರೆ. ಏನ್ ಮಾಡಬೇಕು? B × B ಏನಾಗುತ್ತೆ? B² = ಇಲ್ಲಿ ಸಿ ಅದ, ಇಲ್ಲಿ ಅದ, ಇವೆರಡು ಗುಣಕಾರ, ಆದಿ ಮತ್ತು ಅಂತ್ಯ ಪದಗಳ ಗುಣಕಾರ. ಯಾವಾಗಲೂ ಸೇಮ್, ಮಧ್ಯಮ ಪದಗಳ ಗುಣಕಾರ = ಆದಿ ಮತ್ತು ಅಂತ್ಯ ಪದಗಳ ಗುಣಕಾರ ಇರುತ್ತೆ. ಇಲ್ಲಿ ಏನಾಗುತ್ತೆ? A × C ಆಗುತ್ತೆ. ಇಲ್ಲಿ ಸ್ಕ್ವೇರ್ ನಮಗೆ ಈ ಸಂಖ್ಯೆ ಬೇಕು ತಾನೆ. ಹಾಗಾದ್ರೆ B √ ಈ ಎರಡು ಈ ಕಡೆ ಬಂದ್ರೆ √A × C ಆಗುತ್ತೆ. ಹೌದು ತಾನೆ? ಎಸ್ ಗೆ ಎ ಕೊಟ್ಟಿದ್ದಾರೆ ಮತ್ತು ಸಿ ಕೊಟ್ಟಿದ್ದಾರೆ. ಹಾಗಾದ್ರೆ B = ಎ ವ್ಯಾಲ್ಯೂ ಎಷ್ಟು? 5x² ಇಂಟು ಸಿ ವ್ಯಾಲ್ಯೂ ಎಷ್ಟು? 45 ಡಿವೈಡೆಡ್ ಬೈ x⁴. ಈ ಕ್ಯಾನ್ಸಲ್ ಮಾಡ್ಬೋದು, ಇದಕ್ಕೆ ಕ್ಯಾನ್ಸಲ್ ಮಾಡಿ, ಇದಕ್ಕೆ ಕ್ಯಾನ್ಸಲ್ ಮಾಡ್ಬೋದು. x⁴ ಇದೆ, ಇಲ್ಲಿ x² ಕ್ಯಾನ್ಸಲ್ ಆಗುತ್ತೆ. ಈ x⁴ ದಲ್ಲಿ x² ಹೋದ್ರೆ ಎಷ್ಟು ಉಳಿತೆ? x² ಉಳಿತೆ. x² ಇದೆ, ಇಲ್ಲಿ x⁴ ಇದೆ. x² ಅನ್ನ x⁴ ಇಂದ ಕ್ಯಾನ್ಸಲ್ ಮಾಡಿದ ಮೇಲೆ ಇಲ್ಲಿ ಸ್ಕ್ವೇರ್ ಹೋದ್ರೆ ಉಳಿದಿರ್ತಕ್ಕ 4ರಲ್ಲಿ 2 ಹೋದ್ರೆ 2 ಉಳಿತೆ, ಅಂದ್ರೆ x² ಉಳಿತು. ಹಾಗಾದ್ರೆ ಉಳಿದಿರ್ತಕ್ಕಂಥದ್ದು ಏನು? B = 45 × 5, 5 5 25ಕ್ಕೆ 5 ಕೈಲ ಬಂತು 2, 5 4 21 22 ಡಿವೈಡೆಡ್ ಬೈ x². ಮುಗೀತಲ್ಲ? ಇಷ್ಟು ಸಿಕ್ಕ ಮೇಲೆ ಮತ್ತೆ ಮುಂದೆ ಮಾಡೋದು. B = ಈ 225 ಯಾವುದರ ವರ್ಗಮೂಲ? 15ರ ವರ್ಗಮೂಲ. 15 125 ಡಿವೈಡೆಡ್ ಬೈ x². ಯಾವುದರ ವರ್ಗಮೂಲ? x ದ ವರ್ಗಮೂಲ. ಹಾಗಾದ್ರೆ ಮಧ್ಯಮ ಅನುಪಾತ 15 ಡಿವೈಡೆಡ್ ಬೈ x ಈಸ್ ರೈಟ್ ಆನ್ಸರ್. ಸಿಂಪಲ್. 15 ಡಿವೈಡೆಡ್ ಬೈ x ಈಸ್ ರೈಟ್ ಆನ್ಸರ್. ಇದು ಮಧ್ಯಮ ಆದಿ ಮತ್ತು ಅಂತ್ಯ ಪದಗಳ ಗುಣಾಕಾರ = ಮಧ್ಯಮ ಪದಗಳ ಗುಣಾಕಾರ. ಇದು ಸಮಾನ ಅನುಪಾತದ ರೂಲ್. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 4. ಒಬ್ಬ ವ್ಯಾಪಾರಸ್ಥ 200 ರೂಪಾಯಿ ಪ್ರತಿ ಕೆಜಿ ಟೀ ಪುಡಿಯನ್ನ 26 ಕೆಜಿ ಮತ್ತು 360 ರೂಪಾಯಿ ಪ್ರತಿ ಕೆಜಿಯ ಟೀ ಪುಡಿಯನ್ನ 30 ಕೆಜಿ ಮಿಶ್ರಣ ಮಾಡಿ 300 ರೂಪಾಯಿ ಪ್ರತಿ ಕೆಜಿಯಂತೆ ಮಾರಾಟ ಮಾಡಿದರೆ ಅವನಿಗಾಗುವ ಶೇಕಡಾವಾರ ಲಾಭವನ್ನ ಕಂಡು ಹಿಡಿಯಿರಿ. ನೋಡ್ರಿ, ಈ ಕ್ವಶನ್ SSC MTS ರೀಸೆಂಟ್ ಆಗಿ ಕೇಳಿದರೆ 14/11/2024 ಶಿಫ್ಟ್ 1 ಅಲ್ಲಿ ಕ್ವಶನ್ ಅನ್ನ ಕೇಳಿದ್ದಾರೆ. ಎಸ್ ಇಲ್ಲಿ ನೋಡಿ, 1 ಕೆಜಿಗೆ 200 ರೂಪಾಯಿ 26 ಕೆಜಿ ತೆಗೆದುಕೊಂಡಾನೆ. 1 ಕೆಜಿಗೆ 360 ರೂಪಾಯಿ 30 ಕೆಜಿ ತೆಗೆದುಕೊಂಡು ಒಂದೊಂದು ಕೆಜಿಗೆ 300 ರೂಪಾಯಿಗೆ ಮಾರಾಟ ಮಾಡಿದಾನೆ, ಮಿಕ್ಸ್ ಮಾಡಿದಾನೆ. ಮಿಕ್ಸ್ ಮಾಡಿದ್ಮೇಲೆ ಅಮೌಂಟ್ ಎಷ್ಟಾಗುತ್ತೋ ನೋಡ್ರಿ. ಇವೆರಡು ಏನ್ ಮಾಡ್ಬೇಕೀಗ? 1 ಕೆಜಿಗೆ 200 ರೂಪಾಯಿ ಅಂದ್ರೆ 26 ಕೆಜಿಗೆ ಎಷ್ಟು ಆತಂದಾಗ ಇವೆರಡನ್ನು ಗುಣಾಕಾರ ಮಾಡಬೇಕು. 1 ಕೆಜಿಗೆ 360 ತಂದಾಗ 30 ಕೆಜಿ ಇವೆರಡನ್ನು ಕೂಡ ಗುಣಾಕಾರ ಮಾಡಬೇಕು. ಎಷ್ಟಾಗುತ್ತೆ? 26 2 52. ಇದೊಂದು 0 ಇದೊಂದು 0 2 0 ಆಯ್ತು. ಆಯ್ತಾ? ನೆಕ್ಸ್ಟ್ ಇದೊಂದು 0 ಇದೊಂದು 0 1 0 2 0. 36 3 108. 36 3 108. ಎಸ್ ಕೂಡಿಸ್ರಿ 0 0 8 2 10 ಕೈಲ ಬಂತು 1 5 1 6 1 1 16,000 ರೂಪಾಯಿ ಕೊಟ್ಟು ಖರೀದಿ ಮಾಡಿದ.
ಹೌದಾ? ಖರೀದಿ ಮಾಡಿರ್ತಕ್ಕಂಥದ್ದು ಎಷ್ಟು? 16,000. ಎಷ್ಟು ಕೆಜಿ ಖರೀದಿ ಮಾಡಿದ್ದಾನೆ? 56 ಕೆಜಿ ಖರೀದಿ ಮಾಡಿದ್ದಾನೆ. 26 ಕೆಜಿ ಮತ್ತು 30 ಕೆಜಿ 56 ಕೆಜಿ ಖರೀದಿ ಮಾಡಿದ್ದಾನೆ. ಈ 56 ಕೆಜಿಯನ್ನ ಮಿಕ್ಸ್ ಮಾಡಿದ ಮೇಲೆ 300 ರೂಪಾಯಿಗೆ 1 ಕೆಜಿ ಮಾರಾಟ ಮಾಡಿದ್ದಾನೆ. ನೋಡ್ರಿ ಹೆಂಗ್ ಕೆಜಿ ಮಾರಾಟ ಮಾಡಿದ್ರೆ 300 ರೂಪಾಯಿಗೆ 1 ಕೆಜಿ. ಎಷ್ಟು ಕೆಜಿ ಇದೆ? 56 ಕೆಜಿ ಇದೆ. ಹಾಗಾದ್ರೆ ಎಷ್ಟು ಅಮೌಂಟ್ ಬಂತು ನೋಡ್ರಿ. ಈಗ ಈ 2 0ಕ್ಕೆ 2 0, 2 0ಕ್ಕೆ 2 0, 3 6 18ಕ್ಕೆ 8 ಕೈಲ ಬಂತು 1, 3 5 15, 15 1 ಎಷ್ಟಾಗುತ್ತೆ? 16 ಆಗುತ್ತೆ. ನೋಡ್ರಿ 16,800 ರೂಪಾಯಿಗೆ ಮಾರಾಟ ಮಾಡಿದ. 16,800 ರೂಪಾಯಿಗೆ ಮಾರಾಟ ಮಾಡಿದ. ತಗೊಂಡಿದ್ದೆಷ್ಟು? 16,000ಕ್ಕೆ. ಮಾರಿದ್ದೆಷ್ಟು? 16,800ಕ್ಕೆ. ಹಾಗಾದ್ರೆ ಲಾಭ ಎಷ್ಟಾಯ್ತು? ಲಾಭ ಎಷ್ಟಾಯ್ತು? 800 ರೂಪಾಯಿ ಲಾಭ ಆಯ್ತು. ಹೌದು ತಾನೆ? 14,000 ತಗೊಂಡು 16,800 ರೂಪಾಯಿ. 800 ರೂಪಾಯಿ ಏನಾಯ್ತು? ಈಗ ಲಾಭ ಆಯ್ತು. ಈ 800 ರೂಪಾಯಿ ಯಾವುದಕ್ಕೆ ಲಾಭ ಆಯ್ತು? 16,000ಕ್ಕೆ ಈಗ 800 ರೂಪಾಯಿ ಲಾಭ ಆಯ್ತು. ಕಂಡುಹಿಡಬೇಕಾಗಿದ್ದೆ 100ಕ್ಕೆ ಅಷ್ಟು ಲಾಭ ಆಯ್ತು. ಸಿಂಪಲ್ ಇದಲ್ಲ? ಎಸ್. 16,000ಕ್ಕೆ 8 ರೂಪಾಯಿ ಲಾಭ ಆದ್ರೆ 800 ರೂಪಾಯಿ ಲಾಭ ಆದ್ರೆ ಹಿಂಗೆ ಹಚ್ಕೊಳ್ಬೇಕು. ಹಾಗಾದ್ರೆ ನಾವು ಕಂಡುಹಿಡಬೇಕಾದ ಎಷ್ಟಕ್ಕೆ? 100ಕ್ಕೆ ಎಷ್ಟು? ಹೌದು ತಾನೆ? 16,000ಕ್ಕೆ 800 ರೂಪಾಯಿ ಲಾಭ ಆದ್ರೆ ಯಾವುದನ್ನ ಕಂಡುಹಿಡಿತಾ ಇದ್ದೀನಿ? ಲಾಭ ಕಂಡುಹಿಡಿತಾನೆ, ಅದ್ರ ಮೇಲೆ ಹಚ್ಕೊಳ್ಬೇಕು. 16,000ಕ್ಕೆ 800 ರೂಪಾಯಿ ಲಾಭ ಆದ್ರೆ 100ಕ್ಕೆ ಎಷ್ಟು ಲಾಭ ಆಯ್ತು? ಲಾಭನ ಕಂಡುಹಿಡಿತಾ ಇದ್ದೀವಿ ನಾವು, ಶೇಕಡ ಲಾಭವನ್ನ ಕಂಡುಹಿಡಿತಾ ಇದ್ದೀವಿ ನಾವು. ಎಸ್. ಈಗ ನೋಡ್ರಿ, ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. ಇದರಲ್ಲಿ ಇದು 1 0 ಕ್ಯಾನ್ಸಲ್, ಇದರಲ್ಲಿ 1 0 ಕ್ಯಾನ್ಸಲ್. ಇಲ್ಲಿ 80 ಉಳಿತಿಲ್ಲ, 16 ಉಳಿತು. 16 1 16 5 80. ಹಾಗಾದ್ರೆ 5% ಲಾಭ ಆಯ್ತು ನಮಗೆ. ಎಷ್ಟಾಯ್ತು? 5% ಲಾಭ. 100ಕ್ಕೆ 5 ರೂಪಾಯಿ ಲಾಭ ಆಯ್ತು. ಸಿಂಪಲ್. ಆಯ್ಕೆಯಲ್ಲಿ ಇದನ್ನ 100ಕ್ಕೆ 5 ಅಂತೇಳಿ. ಎಸ್, ಆಯ್ಕೆ 3 ಕರೆಕ್ಟ್ ಆಗಿರತಕ್ಕಂಥ ಉತ್ತರ. ಸಿಂಪಲ್ ಇದೆ. ಗೊತ್ತಾಯ್ತು? ಎಸ್, ದಯವಿಟ್ಟು ನಿಮ್ಮ ಸ್ನೇಹಿತರು ಯಾರಾದ್ರೂ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ಅಂತ ಮುಂದಿನ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 5. ಮಾನಸಿ ಮತ್ತು ನೇಹ ಒಂದು ವ್ಯವಹಾರದಲ್ಲಿ 40,400 ರೂಪಾಯಿಗಳನ್ನ ಹೂಡಿಕೆ ಮಾಡುತ್ತಾರೆ. ವರ್ಷದ ಅಂತ್ಯದಲ್ಲಿ 5,000 ರೂಪಾಯಿ ಆದಾಯ ಬರುತ್ತದೆ. ಮಾನಸಿಯ ಲಾಭ 1900 ಆಗಿರುತ್ತದೆ. ಹಾಗಾದ್ರೆ ನೇಹಳ ಹೂಡಿಕೆಯ ಮೊತ್ತ ಎಷ್ಟು? ನೋಡ್ರಿ ಕ್ವಶನ್ ಯಾವ ರೀತಿ ಕೇಳಿದ್ದಾರೆ. ಎಸ್, ಮಾನಸಿ ಮತ್ತು ನೇಹ ಇದ್ದಾರೆ. ಲಾಭ ಬಂದಿದೆ 5,000 ರೂಪಾಯಿ. 5,000 ರೂಪಾಯಿ ಲಾಭ ಬಂದಿದೆ. ಆ 5,000 ರೂಪಾಯಿದಲ್ಲಿ 1900 ರೂಪಾಯಿ ಮಾನಸಿದಿದೆ. ನೇಹಳದಷ್ಟು ಅಂತ ಗೊತ್ತಿಲ್ಲ ನಮಗೆ. ಗೊತ್ತಾಗುತ್ತಲ್ಲ? ಇಲ್ಲಿ 5,000 ರೂಪಾಯಿ ಬಂದಿದೆ. 5,000 ರೂಪಾಯಿದಲ್ಲಿ 1900 ರೂಪಾಯಿ ಮಾನಸಿದಿದ್ರೆ ಉಳಿದಿರ್ತಕ್ಕಂಥದ್ದು 3,100 ರೂಪಾಯಿ ಯಾರ್ದಿರುತ್ತೆ? ನೇಹಳದಿರುತ್ತೆ. ಹೌದು ತಾನೆ? ಇಲ್ಲೇ ಗೊತ್ತಾಯ್ತು ನಮಗೆ. 5,000 ರೂಪಾಯಿ ಟೋಟಲ್ ಲಾಭ ಬಂದದ. 1900 ಮಾನಸಿ ಅಂದ್ರೆ 3,100 ರೂಪಾಯಿ ನೇಹಳದಿದೆ. ಏನು ಡೌಟ್ ಇಲ್ಲ. ಎಸ್, ಇವರಿಬ್ರು ಕೂಡಿ ಎಷ್ಟು ಇನ್ವೆಸ್ಟ್ ಮಾಡಿದಾರಂತೆ? 40,400 ರೂಪಾಯಿ. ಎಸ್, ಎಷ್ಟು ಮಾಡಿದರೆ? 40,400 ರೂಪಾಯಿಗಳನ್ನ ಹೂಡಿಕೆ ಮಾಡಿದ್ದಾರೆ. ಹಾಗಾದ್ರೆ ಏನ್ ಮಾಡಬೇಕು ನಾವು? ಈ ಎರಡೂ ರೇಷಿಯೋನ ಕನಿಷ್ಠ ಮಾಡ್ಕೊಳ್ಬೇಕು. ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. ಇಲ್ಲೇನು ಉಳಿತು? 19:31 ಉಳಿತು. ಹೌದಾ? ಹಾಗಾದ್ರೆ ಇದು ಇಬ್ಬರ ಅಮೌಂಟ್ ತಾನೆ. ಹಾಗಾದ್ರೆ ಇಬ್ಬರ ರೇಷಿಯೋನ ಕೂಡಿಕೊಂಡು ಇದಕ್ಕೆ ಡಿವೈಡ್ ಮಾಡಬೇಕು. ಇಬ್ಬರ ರೇಷಿಯೋ ಕೂಡಿಸ್ಕೊಂಡ್ರೆ ಎಷ್ಟಾಗುತ್ತೆ? 10 1 30 40, ಇದು ಒಂದು 10 50. 50ರಿಂದ ಇದನ್ನ ಡಿವೈಡ್ ಮಾಡಬೇಕು. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 5 ಮಗ್ಗೆಯಲ್ಲಿ 5 1 5, 5 8 40, ಮತ್ತೆ ಇಲ್ಲಿ ಮುಂದೆ 40 ಅದ. ಹಂಗಂತೇಳಿ 5 8 40 ಅಂತ ಹಚ್ಕೊಂಡು ಉತ್ತರ 88 ಹಚ್ಚಿದ್ರೆ ತಪ್ಪಾಗುತ್ತೆ. ಸುಮಾರು ಸರಿ ಹೇಳಿರ್ತೇನೆ ನಾನು. ಈಗ 5 8 40 ಹಚ್ಕೊಂಡಿವಿ, ಮುಗಿದೋಯ್ತು. ಶೇಷ 0 ಉಳಿತು. 4 ಇಳಿಸ್ಕೊಂಡಿವಿ. 5 ಮಗ್ಗೆಯಲ್ಲಿ 4 ಹೋಗಲ್ಲ. 4 ಹೋಗಲ್ಲ ಅಂದ್ಮೇಲೆ ಈ 0 ಇಳಿಸ್ಕೊಳ್ಬೇಕಾದ್ರೆ ಭಾಗಲಬ್ಧದಲ್ಲಿ 0 ಹಚ್ಕೊಳ್ಬೇಕು. ಅವಾಗ ಇದು 40 ಆಗುತ್ತೆ. ಆಮೇಲೆ 5 8 40 ಹೋಗುತ್ತೆ. ಈಗ ಕಂಪ್ಲೀಟ್ ಆಗಿ ಹೋಗುತ್ತೆ. ಇದು 1 ಯೂನಿಟ್ ಈಕ್ವಲ್ ಟು ಎಷ್ಟಾಯ್ತು? ಈಗ ಇದು 808 ಬಂತು. ಸಿಂಪಲ್, ಮುಗಿದೋಯ್ತು. 1 ಯೂನಿಟ್ ಈಕ್ವಲ್ ಟು 808 ಆದಾಗ ನೇಹಳದ ಎಷ್ಟು ಯೂನಿಟ್ ಇದೆ? 31 ಯೂನಿಟ್ ಇದೆ. ನೋಡ್ರಿ, ನೇಹಳ ಪಾಲು ಎಷ್ಟು? 1 ಯೂನಿಟ್ ಈಕ್ವಲ್ ಟು 808. ಹೌದು ತಾನೆ? ಹಾಗಾದ್ರೆ ನೇಹಳದ ಎಷ್ಟಿದೆ? 31 ಯೂನಿಟ್ ಇದೆ. ಇವೆರಡು ಗುಣಾಕಾರ ಮಾಡಿದ್ರೆ ನಮ್ಗೆ ಉತ್ತರ ಸಿಕ್ಬಿಡುತ್ತೆ. 1 8 8, 1 0 0, 1 8 8 ಪ್ಲಸ್ 3 8 24, ನೆಕ್ಸ್ಟ್ 3 8 24. ಹೌದಾ? ಎಸ್, 8ಕ್ಕೆ 8, 4ಕ್ಕೆ 4, 8 2 10 ಕೈಲ ಬಂತು 1, 4 1 5, 2ಕ್ಕೆ 2, 25,048 ರೂಪಾಯಿ. ಇದು ಯಾರ ಪಾಲು? ಪೀಳ ಪಾಲು, ನೇಹಳ ಪಾಲು. ಒಂದು ಮಾನಸಿಯ ಪಾಲು ಎಷ್ಟು ಅಂತ ಕೇಳಿದಾಗ ಇಲ್ಲಿ 31 ಯೂನಿಟ್ ಇದಲ್ಲ, 19 ಯೂನಿಟ್ ಹಾಕೊಳ್ಬೇಕು ಅಷ್ಟೇ. ಇಲ್ಲಿ 19 ಯೂನಿಟ್ ಹಾಕೊಂಡು ಇದಕ್ಕೆ ಗುಣಾಕಾರ ಮಾಡಿದ್ರೆ ಮಾನಸಿಯ ಪಾಲು ಸಿಗುತ್ತೆ. ಅಥವಾ
ಟೋಟಲ್ 40,400 ತಾನೆ. ಎಸ್, ಈ 40,400ರಲ್ಲಿ 25,048 ಮೈನಸ್ ಮಾಡಿದ್ರೆ ಮಾನ್ಸಿಯ ಪಾಲು ಇರುತ್ತೆ. ಮಾನ್ಸಿಯ ಹೂಡಿಕೆ ಮಾಡಿದ ಹಣ, ಪಾಲು ಅಂತಲ್ಲ, ಹೂಡಿಕೆ ಮಾಡದ ಹಣ ಸಿಗುತ್ತೆ. ಕ್ಲಿಯರ್? ಅರ್ಥ ಆಗ್ತಾ ಇದಾವ? ಎಸ್, ಸ್ವಲ್ಪ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇನೆ. ಶಾರ್ಟ್ ಟ್ರಿಕ್ ಹೋಗೋದು ತುಂಬಾ ಕಡಿಮೆ. ನಾನು ಇದರಲ್ಲೇ ಶಾರ್ಟ್ ಟ್ರಿಕ್ ಇದಾವೆ, ನಾನು ಅದನ್ನೇ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಹೌದಾ? ಎಸ್, ಇಲ್ಲಿ ನೀವು ಏನಾದರೂ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಿದ್ರೆ ಇದೇ ಶಾರ್ಟ್ ಟ್ರಿಕ್ ಆಗುತ್ತೆ. ಇದನ್ನ 3,100 ಹಚ್ಕೊಳ್ಬಹುದು. 1931 ಇಲ್ಲೇ ಡೈರೆಕ್ಟ್ ಆಗಿ ಅದು ಶಾರ್ಟ್ ಟ್ರಿಕ್ ಅನ್ಸುತ್ತೆ. ಹೌದಾ? ಡೈರೆಕ್ಟ್ ಆಗಿ ಇಲ್ಲಿ 50ರಿಂದ ಗುಣಾಕಾರ ಮಾಡಿ 50ರಿಂದ ಬಾಕ್ 808 ಬಂತ 8ಕ್ಕೆ ಇಲ್ಲಿ ಡೈರೆಕ್ಟ್ ಆಗಿ ಗುಣಾಕಾರ ಮಾಡಿ ಹಚ್ಚಿಬಿಟ್ರೆ ಇದೆಲ್ಲ ಅವಶ್ಯಕತೆನೇ ಇಲ್ಲ. ಇಲ್ಲಿ 3 8 8 3 0 0 3 8 ಸಾರಿ 1 8 8 1 0 0 1 8 8 ಡೈರೆಕ್ಟ್ ಆಗಿ ಹಚ್ಚು ಮಾಡಿದ್ರೆ ಅದೇ ಶಾರ್ಟ್ ಟ್ರಿಕ್ ಅಂತ ಅನ್ಸುತ್ತೆ ಅಷ್ಟೇ. ಹೌದಾ? ನಿಮಗೆ ಕ್ಲಿಯರ್ ಆಗಿ ಗೊತ್ತಲ್ಲ ಅಂತೇಳಿ ಗುಣಾಕಾರ ಬೇರೆ ಕಡೆ ಮಾಡ್ತಾ ಇದೀನಿ, ಡಿವೈಡ್ ಬೇರೆ ಕಡೆ ಮಾಡ್ತಾ ಇದೀನಿ, ಬಂದಿರತಕ್ಕಂಥದ್ದು ಅಮೌಂಟು ಶೇರ್ ಅಮೌಂಟ್ ಎಲ್ಲದೂ ಕ್ಲಿಯರ್ ಆಗಿ ಇಲ್ಲಿ ಹಚ್ಕೊಳ್ತಾ ಇದ್ದೀನಿ. ಗೊತ್ತಾಯ್ತು? ಎಸ್, ನೆಕ್ಸ್ಟ್ ಕ್ವಶನ್ 6. 2 ಸಂಖ್ಯೆಗಳ ಗುಣಲಬ್ಧ 6,760. ಅವುಗಳ ಸ 13 ಆದರೆ ಅಂತಹ ಎಷ್ಟು ಜೋಡಿ ಸಂಖ್ಯೆಗಳನ್ನು ರಚಿಸಬಹುದು? ನೋಡ್ರಿ, 2 ಸಂಖ್ಯೆ ಕೊಟ್ಟಿದ್ರೆ ಒಂದು ಸಂಖ್ಯೆ ಎ ಸಂಖ್ಯೆ, ಒಂದು ಸಂಖ್ಯೆ ಮತ್ತು ಇನ್ನೊಂದು ಸಂಖ್ಯೆ, ಇವೆರಡೂ ಗುಣಾಕಾರ ಮಾಡಿದ್ರೆ 6,760 ಆಗುತ್ತಂತೆ. ಮತ್ತು ಇವೆರಡೂ ಸಂಖ್ಯೆಗಳ ಸ 13 ಆಗುತ್ತಂತೆ. ಸ 13 ಆಗುತ್ತಂತೆ. ಹಾಗಾದ್ರೆ ಇದೇ ರೀತಿ ಅಂದ್ರೆ ಸ 13 ಇರಬೇಕು, ಗುಣಾಕಾರ ಮಾಡಿದ್ರೆ 6,760 ಇರಬೇಕು ಅಂತ ಎಷ್ಟು ಜೋಡಿ ಸಂಖ್ಯೆಗಳನ್ನ ರಚಿಸಬಹುದು ಅಂತ ಕ್ವಶನ್ ಕೇಳಿದ್ದಾರೆ. ಎಸ್, ಕೇಳಿ. ನಮಗೆ ಯಾವಾಗ ಸ ಕೊಡಿತು ಆ 2 ಸಂಖ್ಯೆಗಳನ್ನ ಈಸಿಯಾಗಿ ಕಂಡುಹಿಡ್ಕೊಳ್ಬಹುದು ನಾವು. ಹೆಂಗಂತ ಕೇಳಿ, ಯಾವಾಗಲೂ ಸ ಏನಿರುತ್ತೆ ಆ ಉಳಿದಿರ್ತಕ್ಕಂಥ 2 ಸಂಖ್ಯೆಗಳು ಇರ್ತಲ್ಲ 13ರ ಮಗ್ಗಿಯಲ್ಲೇ ಇರ್ತವೆ ಆ ಸಂಖ್ಯೆಗಳು. ಅಂದ್ರೆ ಸಾದ ಮಗ್ಗಿಯಲ್ಲೇ ಇರ್ತವೆ ಆ ಸಂಖ್ಯೆಗಳು ಅಂತ ಅರ್ಥ. ನಿಮ್ಗೆ ಎಕ್ಸಾಂಪಲ್ ಒಂದು ಹೇಳ್ತೀನಿ. 4 ಮತ್ತು 10ರ ಸ ಏನಾಗುತ್ತೆ? 4 ಮತ್ತು 10ರ ಸ ನೋಡ್ರಿ, 2 ಮಗ್ಗಿಯಲ್ಲಿ ಇಡುತ್ತವೆ, 2 2 2 5 ನೆಕ್ಸ್ಟ್ 2 ಮತ್ತು 5 ಒಂದೇ ಮಗ್ಗಿಯಲ್ಲಿ ಹೋಗಲ್ಲ. ಅದಕ್ಕೋಸ್ಕರ ಸ ಎಷ್ಟಾಯ್ತು? ಈಗ 2 ಆಯ್ತು. ಸ ಎಷ್ಟಾಯ್ತು? 2 ಆಗ್ತಾನೆ. ಈಗ ನೋಡ್ರಿ, ಮೊದಲನೇ ಸಂಖ್ಯೆ 2ರ ಮಗ್ಗಿಯಲ್ಲಿ ಐತೆ, ಮಸದಲ್ಲಿ ಐತೆ ತಾನೆ, ಮಸದ ಮಗ್ಗಿಯಲ್ಲಿ ಐತೆ. ಎಸ್, ನೆಕ್ಸ್ಟ್ 5 2 5 10 ತಾನೆ, ಅಂದ್ರೆ 2ರ ಮಗ್ಗಿಯಲ್ಲಿ ಐತೆ ತಾನೆ, ಅಂದ್ರೆ ಮಸದ ಮಗ್ಗಿಯಲ್ಲಿ ಐತೆ. ಅದೇ ರೀತಿಯಾಗಿ ಇಲ್ಲಿ ಮಸದ ಮಗ್ಗಿ ಮ 13 ತಾನೆ, 13ರ ಮಗ್ಗಿಯಲ್ಲಿ ಈ ಸಂಖ್ಯೆ ಅದ, 13ರ ಮಗ್ಗಿಯಲ್ಲಿ ಕೂಡ ಈ ಸಂಖ್ಯೆ ಇರುತ್ತೆ. ಯಾವಾಗಲೂ ಮಸದಲ್ಲಿನೇ ಇರುತ್ತೆ. ಸ ಅದ ಗುಣಕಗಳಾಗಿರ್ತವೆ, ಅಪವರ್ತನ ಅಲ್ಲ. ಸ ಅದ ಗುಣಕಗಳು ಅಂದ್ರೆ ಮಗ್ಗಿಗಳು ಆಗಿರ್ತವೆ. ಈಗ ಮೊದಲನೇ ಸಂಖ್ಯೆ 13 ಇಂಟು ಎ ಗೊತ್ತಿಲ್ಲ ನಮಗೆ, 13 ಇಂಟು ಎ ಇಂಟು ಎರಡನೇ ಸಂಖ್ಯೆ 13 ಇಂಟು ಬಿ, ಇದು ಎರಡನೇ ಸಂಖ್ಯೆ. ಇವೆರಡು ಗುಣಾಕಾರ ಮಾಡಿದ್ರೆ 6,760 ಆಯ್ತು. ನಮಗೆ ಬೇಕಾಗಿರೋದು ಎ ಮತ್ತು ಬಿ ಸಂಖ್ಯೆ. ಎ ಇಂಟು ಬಿ ಈಕ್ವಲ್ ಟು 6,760. ಈ 13 ಇಂಟು 13 ಈ ಕಡೆ ಬಂದು ಏನಾಗ್ತವೆ? ಭಾಗಾಕಾರ ಆಗ್ತವೆ. 13 ಇಂಟು 13 ಆಯ್ತಾ. ನೆಕ್ಸ್ಟ್ ಈಗ 13 ಮಗ್ಗಿಲೇನೆ ಕ್ಯಾನ್ಸಲ್ ಮಾಡ್ಬೇಕು ನಾವೀಗ. 13 ಒಂದಲ್ಲಿ 13, 13 5 65, 2 ಉಳಿತೆ 26 ಆಗುತ್ತೆ. 13 2 26, ಇದು ಒಂದು 0. 13 ಮಗ್ಗೆ ಕಂಪ್ಲೀಟ್ ಆಗಿ ಹೋಯ್ತು. ನೆಕ್ಸ್ಟ್ 13 ಮಗ್ಗೆ ಮತ್ತೆ 13 ಒಂದಲ್ಲಿ 13, 13 4 52, 0 40 ಆಯ್ತು. ಹಾಗಾದ್ರೆ ಎ ಇಂಟು ಬಿ ಇಸ್ ಈಕ್ವಲ್ ಟು ಎ ಇಂಟು ಬಿ ಈಕ್ವಲ್ ಟು ಎಷ್ಟಾಯ್ತು? ಈಗ 40 ಆಯ್ತು, ಮುಗೀತು. ಅಂದ್ರೆ ಈ 2 ಸಂಖ್ಯೆಗಳನ್ನ ಗುಣಾಕಾರ ಮಾಡಿದ್ರೆ 40 ಬರುತ್ತೆ. ಹಾಗಾದ್ರೆ ಆ 2 ಸಂಖ್ಯೆಗಳು ಯಾವ ಅಂತಂದಾಗ ಈ 2ರ ಅಪವರ್ತನಗಳನ್ನು ನೋಡ್ಕೊಂಡು 40ರ ಅಪವರ್ತನಗಳು ಯಾವ ಬರ್ತವೆ? ಯಾವ್ಯಾವ ಮಗ್ಗಿಯಲ್ಲಿ 40 ಅದ? 1ರ ಮಗ್ಗಿಯಲ್ಲಿ ಅದ 1 40 40. ನೆಕ್ಸ್ಟ್ 2ರ ಮಗ್ಗಿಯಲ್ಲಿ ಇರ್ತಾನೆ 2 20 40 ಐತೆ. ಎಸ್, ಈ 2 ಇದು ಒಂದು ಜೋಡಿ, ಇದು ಒಂದು ಜೋಡಿ. ನೆಕ್ಸ್ಟ್ ಇನ್ನು 3ರ ಮಗ್ಗಿಯಲ್ಲಿ ಇಲ್ಲ, 4ರ ಮಗ್ಗಿಯಲ್ಲಿ ಅದ 4 10 40, ಇದು ಒಂದು ಜೋಡಿ ಅದ. ನೆಕ್ಸ್ಟ್ 5ರ ಮಗ್ಗಿಯಲ್ಲಿ 5 8 40, 5 8 40, ಇದು ಒಂದು ಜೋಡಿ ಅದ. ಹೌದಾ? ನೆಕ್ಸ್ಟ್ 6ರ ಮಗ್ಗಿಯಲ್ಲಿಲ್ಲ, 7ರ ಮಗ್ಗಿಯಲ್ಲಿಲ್ಲ, ಮತ್ತೆ 8 5 ನಾವು ಉಲ್ಟಾ ಬರ್ತವೆ. 8 5 40, 10 4 40, 22 41. ಎಸ್, ಈ 4 ಜೋಡಿಗಳಾಗ್ತವಂತ ಹೇಳ್ಬಿಟ್ರೆ ಉತ್ತರ ತಪ್ಪಾಗ್ಬಿಡುತ್ತೆ. ಈ 4 ಜೋಡಿಗಳಲ್ಲಿ ನೋಡ್ರಿ ಸ ಒಂದು ಅವಿಭಾಜ್ಯ ಸಂಖ್ಯೆ ಅದ. ಹಾಗಾದ್ರೆ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳನ್ನ ಮಾತ್ರ ತೆಗೆದುಕೊಳ್ಬೇಕು ನಾವು. ವಿಭಾಜ್ಯ ಆಗ್ತಕ್ಕಂಥ ಸಂಖ್ಯೆಗಳನ್ನ ತೆಗೆದು ಹಾಕ್ಬೇಕು. ಇಲ್ಲಿ ನೋಡಿ, ಇಲ್ಲಿ 2 ಅದ, ಇದ್ರಾಗೂ ಕೂಡ 2 ಬರುತ್ತೆ. ಇಲ್ಲಿ 2 ವಿಭಾಜ್ಯ ಸಂಖ್ಯೆ ಅದ, ಹಾಗಾದ್ರೆ ಇದು ಅಲ್ಲ, ಈ ಜೋಡಿ ಬರಲ್ಲ. ಹೌದಾ? ಅಂದ್ರೆ ಇದ್ರದ್ದು ಸ 26 13 ಬರಲ್ಲ, 26 ಬರ್ತಿದ್ರ ಸ. ಇದು ಕೂಡ ಇದ್ರ ಮೇಲೆ 2 ಇಲ್ಲಿ ಕೂಡ 26 ಬರುತ್ತೆ. ಇಲ್ಲಿ 2 ಅದ, ಇಲ್ಲಿ 2 2 2 4 2 5 10, ಇದು ಕೂಡ ಅಲ್ಲ. ಇಲ್ಲಿ ನೋಡಿ ಅವಿಭಾಜ್ಯ ಸಂಖ್ಯೆ ಇಲ್ಲಿ 1 ಇರ್ತಾನೆ, 1 ಇರ್ತಾನೆ ಇದರಲ್ಲಿ. ಎಸ್, ಹಾಗಾದ್ರೆ ಇದು ಒಂದು ಸಂಖ್ಯೆ ಬರುತ್ತೆ. ಇಲ್ಲಿ 5 ಮತ್ತು 8 ಅದ, 5 ಅವಿಭಾಜ್ಯ ಸಂಖ್ಯೆ ಅದ, ಹಾಗಾದ್ರೆ ಇದು ಒಂದು ಬರುತ್ತೆ. ಹಾಗಾದ್ರೆ
ಇದು ಒಂದು ಜೋಡಿ, ಇದು ಒಂದು ಜೋಡಿ, 2 ಜೋಡಿಗಳನ್ನ ರಚಿಸಬಹುದು. ಕೇವಲ 2 ಜೋಡಿಗಳನ್ನ ರಚಿಸಬಹುದು. ಇವು ಬರಲ್ಲ. ಲೆಕ್ಕ ಮಾಡ್ಬೇಕಂತ ಹೆಂಗೆ ಗೊತ್ತಾಗ, ಇದು ಕರೆಕ್ಟ್ ಯಾವ ರೀತಿ ಅಂತಂದ್ರೆ, ಈಗ ಇಲ್ಲಿ ನೋಡಿ 13 ಇಂಟು ಎ, 13 ಇಂಟು 1 ಅಂದ್ರೆ ಎಷ್ಟಾಯ್ತು? 13 ಆಗುತ್ತೆ. ಹೌದಾ? ನೆಕ್ಸ್ಟ್ 13 ಇಂಟು ಬಿ, 13 ಇಂಟು ಬಿ ಅಂದ್ರೆ 40, 13 4 52, 13 4 52 0. ಹಾಗಾದ್ರೆ ಒಂದು ಜೋಡಿ ಏನಂತ 13 ಮತ್ತು 520 ಆಗುತ್ತೆ, ಒಂದು ಜೋಡಿದು. ಹೌದಾ? ಇನ್ನು ಒಂದು ಇದನ್ನಂತ ಏನಿಲ್ಲ ನಾನು, ಎಸ್ 13 5 65 ಒಂದು ಜೋಡಿ. ಹೌದಾ? ಇನ್ನು ಒಂದು 13 8 104, 13 8 104 ಇದು ಒಂದು ಜೋಡಿ. ಕರೆಕ್ಟ್ ಆಯ್ತಾನೆ? 13 8 100, ಎಸ್ ಇದು ಒಂದು ಜೋಡಿ ಆಯ್ತು. ಎಸ್, ಈಗ ಇವೆಲ್ಲವನ್ನು ಕನಿಷ್ಠ ಮಾಡ್ರಿ, ಗುಣಾಕಾರ ಮಾಡ್ರಿ, 6760 ಬರುತ್ತೆ. ಇವೆರಡನ್ನು ಮಸ ಕಂಡು ಹಿಡ್ಕೊಂಡ್ರೆ 13 ಬರುತ್ತೆ. ಇಲ್ಲಿ ಏನು ಬದಲಾವಣೆ ಆಗಲ್ಲ. ಗುಣಾಕಾರ ಮಾಡಿದ್ರು ಕೂಡ 6700, ಇವೆರಡಕ್ಕೂ ಗುಣಾಕಾರ ಮಾಡಿದ್ರೆ 6760 ಬರುತ್ತೆ. ಬಟ್ ಮೋಸ ಕಂಡಿಡಿದ್ರೆ ಇವೆರಡರದು 13 ಬರುತ್ತೆ, ಇವೆರಡರು ಬರಲ್ಲ. ಹೆಂಗೆ ಬರಲ್ಲ ನೋಡಿ, ಇಲ್ಲೇ 13 ಇಂಟು ಎ 2 ಐತೆ, 13 2 ಎಷ್ಟಾಗುತ್ತೆ? 26. ನೆಕ್ಸ್ಟ್ 13 2 26, 260 ಆಗುತ್ತೆ ನೋಡ್ರಿ. 26 ಮಗಿಲ್ ಇದು ಹೋಗುತ್ತಾ, 26 ಮಗಿಲ್ ಇದು ಹೋಗುತ್ತಾ ಅಂದ್ರೆ 26 ಆಗುತ್ತೆ. ಮಸ 13 ಆಗಲ್ಲ. ಅದೇ ರೀತಿ ಇದು ಕೂಡ ಅದೇ ತರ, ಇದು ಕೂಡ 26ನೇ ಆಗುತ್ತೆ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥದ್ದು ಯಾವನು? ರೈಟ್ ಆನ್ಸರ್. ದ ರೈಟ್ ಆನ್ಸರ್ ಏನಾಗುತ್ತೆ? 2 ಜೋಡಿಗಳನ್ನ ರಚಿಸಬಹುದು. ರೈಟ್ ಆನ್ಸರ್. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ 7. ಒಂದು ಪೂರ್ಣಾಂಕ n ಅನ್ನು 5ರಿಂದ ಭಾಗಿಸಿದಾಗ ಶೇಷ 3 ಉಳಿಯುತ್ತದೆ. ಹಾಗಾದ್ರೆ 6n ಅನ್ನು 5ರಿಂದ ಭಾಗಿಸಿದರೆ ಶೇಷ ಎಷ್ಟು ಉಳಿಯುತ್ತೆ? ನೋಡ್ರಿ, ಈ ಕ್ವಶನ್ SSC CHSL ಅಲ್ಲಿ 8/7/2024 ಈ ಕ್ವಶನ್ ಅನ್ನ ಕೇಳಿದ್ದಾರೆ. ಒಂದು n ಅಂತಕ್ಕಂಥ ಒಂದು ಪೂರ್ಣಾಂಕ ಇದೆ n. ಈ n ಅನ್ನ 5ರಿಂದ ಭಾಗಿಸಿದಾಗ ಶೇಷ 3 ಉಳಿಯುತ್ತಂತೆ. ಶೇಷ ಎಷ್ಟು ಉಳಿತಂತೆ? 3 ಒಂದು ಸಂಖ್ಯೆ ಅದ. ಆ ಸಂಖ್ಯೆಯನ್ನ 5ರಿಂದ ಭಾಗಿಸಿದಾಗ ಶೇಷ ರಿಮೈಂಡರ್ ಎಷ್ಟು ಉಳಿತೆ? 3 ಉಳಿತೆ. ಹಾಗಾದ್ರೆ ಆ ಸಂಖ್ಯೆ ಯಾವಾಗಲೂ ಹೆಂಗಿರುತ್ತೆ ಅಂತಂದಾಗ ಇವೆರಡನ್ನು ಕೂಡಿಸ್ಕೊಂಡ್ರೆ ಆ ಸಂಖ್ಯೆ n ಇರುತ್ತೆ. 5 3 ಎಷ್ಟು? 8. ಹಾಗಾದ್ರೆ n = 8 ಈಸ್ ರೈಟ್ ಆನ್ಸರ್. ಕ್ವಶನ್ ಅದನ್ನ ಕೇಳಿಲ್ಲ. n ಇವೆರಡು ಕೂಡಿಸಿದ್ರೆ ಏನಾಗುತ್ತೆ? 8 ಆಯ್ತು. ನೋಡಿ ಅದನ್ನು ಮಾಡಿ ತೋರಿಸ್ತೀನಿ. n = 8 ಡಿವೈಡೆಡ್ ಬೈ 5. ಈಗ 5ರಿಂದ 8ಕ್ಕೆ ಡಿವೈಡ್ ಮಾಡಿದ್ರೆ ಎಷ್ಟು ಉಳಿತು ನೋಡಿ ಶೇಷ? 5 1 5. ಇಲ್ಲಿ ಕೂಡ 5 1 5. 8ರಲ್ಲಿ 5 ಎಷ್ಟು ಉಳಿತು ಶೇಷ? 3 ಉಳಿತಾ? ನೋಡ್ರಿ ಬಂತ ನೋಡ್ರಿ ಈ ರೀತಿಯಾಗಿ. ಈಗ ನಮಗೆ n = 8 ಅಂತ ಗೊತ್ತಾಯ್ತು. ಕ್ವಶನ್ ಅದನ್ನು ಕೇಳಿಲ್ಲ. 6n ಅನ್ನ 5ರಿಂದ ಭಾಗಿಸಿದಾಗ ಶೇಷ ಎಷ್ಟು ಉಳಿತೆ? ನಾವು n ಅನ್ನ ಈಗ 5ರಿಂದ ಭಾಗಿಸಿದಾಗ 3 ಅಂತ ಉಳಿತೆ ಅಂತಂದ್ವಿ. ಈಗ 6n ಅನ್ನ ನೋಡ್ರಿ ಕ್ವಶನ್ ಕೇಳಿದ್ದು 6n ಅನ್ನ 5ರಿಂದ ಭಾಗಿಸಿದಾಗ ಶೇಷ ಎಷ್ಟು ಉಳಿತೆ? ಎಸ್ ಸಿಂಪಲ್. ಈಗ ನಮಗೆ 6 ಅಂದ್ರೆ ಗೊತ್ತು, ಆಮೇಲೆ n ವ್ಯಾಲ್ಯೂನು ಗೊತ್ತು ನಮಗೆ ಎಷ್ಟು? 8 ಡಿವೈಡೆಡ್ ಬೈ 5. ಹೌದಾ? 8 6 48 ಡಿವೈಡೆಡ್ ಬೈ 5. ಎಸ್ 5 1 5. ಹೌದಾ? ಎಸ್ 5 1 5. 48 5 9 45. 48ರಲ್ಲಿ 45 ಇದ್ರೆ ಎಷ್ಟು ಉಳಿತು? 3 ಉಳಿತು. ದ ರೈಟ್ ಆನ್ಸರ್ ಎಷ್ಟು? 3 ಶೇಷ ಉಳಿಯುತ್ತೆ ಈಸ್ ರೈಟ್ ಆನ್ಸರ್. ಆಯ್ಕೆಲಿದ್ದನ 3. ಎಸ್ ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ 8. 5 ವರ್ಷಗಳಲ್ಲಿ ಅಸಲು ಮತ್ತು ಸರಳ ಬಡ್ಡಿಯ ಅನುಪಾತ ಕ್ರಮವಾಗಿ 10:7 ಆಗಿದ್ದರೆ ವಾರ್ಷಿಕ ಬಡ್ಡಿ ದರವನ್ನ ಕಂಡು ಹಿಡಿಯಿರಿ. ನೋಡ್ರಿ, ಅಸಲು ಮತ್ತು ಸರಳ ಬಡ್ಡಿಯ ರೇಷಿಯೋ ಕೊಟ್ಟಿದ್ದಾರೆ, ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕಂಡಿಡಿರಿ ಅಂತೇಳಿ SSC MTOದಲ್ಲಿ 8/9/2023 ಶಿಫ್ಟ್ 3 ಕ್ವಶನ್ ಅನ್ನು ಕೇಳಿದ್ದಾರೆ. ನೋಡಿ, ಪ್ರಿನ್ಸಿಪಲ್ ಅಮೌಂಟು ಮತ್ತು ಸಿಂಪಲ್ ಇಂಟ್ರೆಸ್ಟ್ ದ ರೇಷಿಯೋ ಕೊಟ್ಟಿದ್ದಾರೆ 10:7. ಟೈಮ್ ಕೊಟ್ಟಿದ್ದಾರೆ ಎಷ್ಟು ವರ್ಷ ಅಂತೆ? 5 ವರ್ಷ. 5 ವರ್ಷ ಅಂತ ಟೈಮ್ ಕೊಟ್ಟಿದ್ದಾರೆ. ಹಾಗಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ 5 ವರ್ಷ. ಹಾಗಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕಂಡಿಡಿ ಅಂತ ಕ್ವಶನ್ ಕೇಳಿದ್ದಾರೆ. ಏನ್ ಮಾಡಬೇಕು? ತುಂಬಾನೇ ಈಸಿ ಅದ. 10 ವರ್ಷ ಇದು 10 ರೂಪಾಯಿಗೆ ಎಷ್ಟು ರೂಪಾಯಿ ಆಗುತ್ತೆ ಇಂಟ್ರೆಸ್ಟ್? ಇಲ್ಲೇ 7 ರೂಪಾಯಿ ಆಗುತ್ತೆ. ಹಾಗಾದ್ರೆ ನಾವೇನು ಕಂಡುಹಿಡಬೇಕು? 100ಕ್ಕೆ ಎಷ್ಟಾಗುತ್ತೆ? 10 ರೂಪಾಯಿಗೆ 7 ರೂಪಾಯಿ ಇಂಟ್ರೆಸ್ಟ್ ಆಗ್ತಾನೆ ಇಲ್ಲದು. 10 ರೂಪಾಯಿ ಅಸಲಿಗೆ 5 ವರ್ಷದಲ್ಲಿ 7 ರೂಪಾಯಿ ಇಂಟ್ರೆಸ್ಟ್ ಆಯ್ತು. ಹಾಗಾದ್ರೆ 100ಕ್ಕೆ ಎಷ್ಟಾಗುತ್ತೆ ನೋಡ್ರಿ? 10 ರೂಪಾಯಿಗೆ 7 ರೂಪಾಯಿ ಇಂಟ್ರೆಸ್ಟ್ ಆದ್ರೆ 100ಕ್ಕೆ ಎಷ್ಟು ರೂಪಾಯಿ ಆಯ್ತು? ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 7 10 70 ರೂಪಾಯಿ ಇಂಟ್ರೆಸ್ಟ್ ಆಯ್ತು. ಇದು ಎಷ್ಟು ವರ್ಷಕ್ಕ? 5 ವರ್ಷಕ್ಕ.
ರೂಪಾಯಿ ಏನಾಗ್ತದೆ ಇಂಟ್ರೆಸ್ಟ್ ಆಯ್ತು. ನಾವು ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ 1 ವರ್ಷಕ್ಕೆ ಲೆಕ್ಕ ಹಾಕಬೇಕು. ಇದು 5 ವರ್ಷದ್ದಾಗಿರೋದ್ರಿಂದ 5ರಿಂದ ಡಿವೈಡ್ ಮಾಡಿದ್ರೆ ನಮಗೆ 1 ವರ್ಷದ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. 5 1 5, 5 1 5, 2 ಉಳಿಯುತ್ತೆ, 20 ಆಗುತ್ತೆ, 14 ಆಗುತ್ತೆ, 5 4 20, 14 ಆಗುತ್ತೆ. ಹಾಗಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಾಯ್ತು? 14% ಈಸ್ ರೈಟ್ ಆನ್ಸರ್. ನೋಡ್ರಿ ಎಷ್ಟು ಸಿಂಪಲ್ ಮಾಡ್ಬೋದು. ಇದೇನಾ 14%? ಎಸ್, ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಗೊತ್ತಾಯ್ತಿದು? ಎಸ್ ನೋಡ್ರಿ, 10:7. 10 ರೂಪಾಯಿಗೆ 7 ರೂಪಾಯಿ ಇಂಟ್ರೆಸ್ಟ್ ಆದ್ರೆ 100ಕ್ಕೆ ಎಷ್ಟಾಯ್ತು? ಅವಾಗ ಈ ಜೀರೋ ಕ್ಯಾನ್ಸಲ್. 10 7 70 ರೂಪಾಯಿ ಏನಾಯ್ತು? ಇಂಟ್ರೆಸ್ಟ್ ಆಯ್ತು. ಈ 70 ರೂಪಾಯಿ ಇಂಟ್ರೆಸ್ಟ್ ಎಷ್ಟು ವರ್ಷಕ್ಕಾಯ್ತು? 5 ವರ್ಷಕ್ಕಾಯ್ತು. ಹಾಗೆ ನಮಗೆ ಬೇಕಾಗಿರೋದು 1 ವರ್ಷಕ್ಕೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್. ಹಾಗಾದ್ರೆ 1 ವರ್ಷಕ್ಕೆ ಅಂದಾಗ 5 1 5, 5 1 5, 2 ಉಳಿತೆ 20 ಆಗುತ್ತೆ, 5 4 20. ಹಾಗಾದ್ರೆ 1 ವರ್ಷಕ್ಕೆ 14% ರೇಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 9. 1988ರಲ್ಲಿ ಒಂದು ನಗರದಲ್ಲಿ 50,000 ಜನಸಂಖ್ಯೆ ಇತ್ತು. 1989ರಲ್ಲಿ 25% ಹೆಚ್ಚಾಗಿ ಮುಂದಿನ ವರ್ಷ 1990ರಲ್ಲಿ 30% ಕಡಿಮೆಯಾಯಿತು. ನೋಡ್ರಿ, 1989ರಾಗೆ ಹೆಚ್ಚಾಯ್ತಂತೆ, 1990 ಕಡಿಮೆ ಆಯ್ತಂತೆ. ಆದ್ರೆ 1991ರಲ್ಲಿ 40% ಹೆಚ್ಚಾಯ್ತು. ಹಾಗಾದ್ರೆ 1991ರ ಅಂತ್ಯದಲ್ಲಿ ನಗರದ ಜನಸಂಖ್ಯೆ ಎಷ್ಟಾಯ್ತು? ನೋಡ್ರಿ, ಚಕ್ರಪಟ್ಟಿನೇ ಇದು. ಚಕ್ರಪಟ್ಟಿಲಿ ಕಡಿಮೆ ಆಗಲ್ಲ, ಇಲ್ಲಿ ಒಂದು ಡಿಕ್ರೀಸ್ ಆಗಿದೆ. ಎಸ್, ಒಂದು ನಗರದಲ್ಲಿ 50,000 ಜನಸಂಖ್ಯೆ ಇದೆ. 50,000 ಜನಸಂಖ್ಯೆ ಸಿಂಪಲ್ ಆಗಿ ಇದು ನೀವೇನು ಶಾರ್ಟ್ ಟ್ರಿಕ್ ಯೂಸ್ ಮಾಡ್ಕೋಬೇಡಿ, ಇದನ್ನು ಶಾರ್ಟ್ ಟ್ರಿಕ್ಕೆ. ಈಗ ನೋಡ್ರಿ 50,000 ಇದೆ. ಇದು ಯಾವಾಗಿದು? 1988ರಲ್ಲಿ. 1989ರಲ್ಲಿ ಏನಂತಿದ್ರೆ 25% ಹೆಚ್ಚಾಗಿದೆ. 25% ಹೆಚ್ಚಾಗಿದೆ ಅಂದ್ರೆ 100 ಜನ ಇರ್ತಕ್ಕಂಥದ್ದು 125 ಜನ ಆದ್ರು. 1 ವರ್ಷ ಇದು 1989ರಲ್ಲಿ. 1990ರಲ್ಲಿ ಏನಾಗಿದೆ ಅಂತೆ? 30% ಕಡಿಮೆ ಆಗಿದೆ. ಅಂದ್ರೆ 30% ಕಡಿಮೆ ಆಗಿದೆ ಅಂತಂದ್ರೆ 100 ಜನ ಇದ್ರು, 30 ಜನ ಕಡಿಮೆ ಆದ್ರೆ 70 ಜನ ಆದ್ರು. ಹೌದು ತಾನೆ? ಎಸ್. ನೆಕ್ಸ್ಟ್ ಮತ್ತೆ 1991ರಲ್ಲಿ 40% ಹೆಚ್ಚಾದ್ರಂತೆ. ಮತ್ತೆ ಇಲ್ಲಿ ಎಷ್ಟಾದ್ರು? 100 ಜನ ಇರ್ತಕ್ಕಂಥದ್ದು 140 ಜನ ಆದ್ರಂತೆ. ಇದನ್ನ ಸಂಕ್ಷೇಪಿಸಿಬಿಟ್ರೆ ಸಾಕು, ಆ ನಗರದಲ್ಲಿರ್ತಕ್ಕಂಥ ಒಟ್ಟು ಜನರು ಸಿಕ್ಬಿಡ್ತಾರೆ, ಮುಗಿದ ಹೋಯ್ತು. ಏನಿದೆ ಇದರಲ್ಲಿ ನೋಡಿ, ಇಲ್ಲಿ 2 0 ಕ್ಯಾನ್ಸಲ್, ಇವು 2 0 ಕ್ಯಾನ್ಸಲ್, ಇಲ್ಲಿ 2 0 ಕ್ಯಾನ್ಸಲ್, ಇಲ್ಲಿ 2 0 ಕ್ಯಾನ್ಸಲ್, ಇಲ್ಲಿ 2 0 ಕ್ಯಾನ್ಸಲ್, ಇಲ್ಲಿ 2 0, ಮುಗಿದ ಹೋಯ್ತಲ್ಲ. 125 ಇಲ್ಲಿ 620. ಗುಣಾಕಾರ ಮಾಡ್ತಕ್ಕಂಥದ್ದಕ್ಕೂ ಶಾರ್ಟ್ ಟ್ರಿಕ್ ಬೇಕಾ? ಎಷ್ಟು? 14 7 84, 14 7 98, 7 4 28 ಗಂಟೆ ಕಲೆ ಬಂತು 2, 7 1 7 9. ಎಸ್, ಗುಣಾಕಾರ ಮಾಡಿಬಿಟ್ರೆ ಉತ್ತರ ಸಿಕ್ಬಿಡುತ್ತೆ. 8 5 40ಕ್ಕೆ 0 ಕೈಲೆ ಬಂತು 4, 8 7 16 4 20 ಕೈಲೆ ಬಂತು 2, 8 6 48, 1 2 50. ಮುಗಿತಾ ಇದು? ಎಸ್, ಅದೇ ರೀತಿಯಾಗಿ 9ರಿಂದ ಮಾಡಬೇಕು. 9 5 45ಕ್ಕೆ 5 ಕೈಲೆ ಬಂತು 4, 9 2 18 4 22ಕ್ಕೆ 2 ಕೈಲೆ ಬಂತು 2, 9 6 54 1 2 56. ಮುಗಿದೋಯ್ತು. ಇದನ್ನು ಕೂಡಿಸ್ಬಿಟ್ರಿ, ಮುಗಿದ ಹೋಯ್ತು. 0 5 2 1 ಕೈಲೆ ಬಂತು 1, 6 ಆಯ್ತು. 61,250. ಎಷ್ಟು ಸಿಂಪಲ್ ಮಾಡ್ಬೋದು ನೋಡ್ರಿ ನಾವು. 61,250 ಆಯ್ಕೆಯಲ್ಲಿದೆನಾ? 61,000 ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ, ಈ ಕ್ವಶನ್ ಅನ್ನ RRB ALP ಅಲ್ಲಿ 28/11/2024ರಲ್ಲಿ ರೀಸೆಂಟ್ ಆಗಿ ಈ ಕ್ವಶನ್ ಅನ್ನ ಕೇಳಿದ್ದಾರೆ. ಕ್ಲಿಯರ್? ಈಸಿದೆನಾ? ಎಸ್. ಚಕ್ರಪಟ್ಟಿನೂ ಸೇಮ್ ಇದೇ ರೀತಿ ಮಾಡ್ಕೊಳ್ಬೇಕು. ನಾವು ಲೆಕ್ಕ ಮಾಡ್ತಕ್ಕಂಥ ಸ್ಪೀಡ್ ಆಗಬೇಕು, ಅದುವೇ ಏನಾಗುತ್ತೆ? ಶಾರ್ಟ್ ಟ್ರಿಕ್ ಅಂತ ಆಗುತ್ತೆ. ಹೌದಾ? ನೆಕ್ಸ್ಟ್ ಕ್ವಶನ್, ಕೊನೆಯ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 10. XYZ ರವರು ಪಾಲುದಾರರು, ಪಾರ್ಟ್ನರ್ಸ್ ಇದ್ದಾರೆ ಇವರೆಲ್ಲರೂ. X ಅನ್ನು ಲಾಭಾಂಶದ 3/5 ಲಾಭ ಪಡೆಯುತ್ತಾನೆ. ನೋಡ್ರಿ, X ಅಂತಕ್ಕಂಥವನು 3/5 ಭಾಗದಷ್ಟು ಲಾಭ ಪಡಿತಾನೆ ಅಂದ್ರೆ ಒಟ್ಟು ಲಾಭ 5, ಆ 5ರಲ್ಲಿ 3 ಭಾಗ X ಪಡಿತಾನೆ. ಹೌದಾ? ಎಸ್. Y ಮತ್ತು Z ರವರು ಸಮಾನ ಲಾಭಾಂಶವನ್ನು ಪಡೆಯುತ್ತಾರೆ. ನೋಡ್ರಿ, Y ಮತ್ತು Z ರವರು ಸಮಾನ ಲಾಭ ಪಡಿತಾರೆ. ಅವ್ರು ನೋಡ್ರಿ ಒಟ್ಟು 5ರಷ್ಟು, ಇವನು 3ರಷ್ಟು ಇವನು ತೆಗೆದುಕೊಂಡ್ರೆ 2ರಷ್ಟು ಉಳಿತೆ. 2ರಷ್ಟು ಇವ್ರು ಇಬ್ಬರಿಗೆ ಹಂಚಿದಾಗ ಇವನು 1ರಷ್ಟು ಇವನು 1ರಷ್ಟು ಸಮಾನ ಇರುತ್ತೆ ತಾನೆ. ಅದು ಕ್ಲಿಯರ್ ಆಯ್ತಾ ಇದು? ಎಸ್. X ನ ಪಾಲು 4,500 ಆದರೆ X ನ ಪಾಲು X ಇದೆ ತಾನೆ, X ನ ಪಾಲು 4,500 ಆದರೆ ಒಟ್ಟು ಲಾಭವನ್ನ ಕಂಡು ಹಿಡಿರಿ. ನೋಡ್ರಿ,
ಒಟ್ಟು ಲಾಭ ಯಾವುದಿಲ್ಲ 5ರಷ್ಟು. ಇದು ಎಷ್ಟಷ್ಟು 3ರಷ್ಟಿದೆ ನೋಡ್ರಿ, ಇಲ್ಲಿ 3ರಷ್ಟು ಎಕ್ಸ್ನ ಪಾಲ 3 ತಾನೆ. ಎಸ್, 3ರಷ್ಟು ಅಂದ್ರೆ 4500. ಹಾಗಾದ್ರೆ 5ರಷ್ಟು ಅಂದ್ರೆ ಎಷ್ಟು? ಸಿಂಪಲ್ ಕೇಳಿಬಿಟ್ಟಿದ್ದಾರೆ, ಹೌದಾನೆ. ಎಕ್ಸ್ನ ಪಾಲು 3ರಷ್ಟು ಅಂದ್ರೆ 4500 ಒಂದು ಕೊಟ್ಟುಬಿಟ್ಟಿದ್ದಾರೆ. ಆಗ ನಾವು ಕಂಡುಹಿಡಬೇಕು ಒಟ್ಟು 5ರಷ್ಟು ತಾನೆ. ಹಾಗಾದ್ರೆ 5ರಷ್ಟು ಅಂದ್ರೆ ಎಷ್ಟು? 3 1 3, 3 1 3, 1 ಉಳಿತೆ 15 ಆಗುತ್ತೆ. 3 ಇಲ್ಲ 15, ಮುಂದೆ 2 0, 1500 ಆಯಿತು. ಇಂಟು 5, 15 75, ಇದು ಇವೆಂದೆರಡು 0, 7500 ಒಟ್ಟು ಲಾಭ. ಸಿಂಪಲ್ ಆಗಿ ಲೆಕ್ಕ ಮಾಡಿ ಮುಗಿಸ್ಬಿಟ್ವಿ. 7500 ಏನು ಒಟ್ಟು ಲಾಭ. ಈಗ ನಾವು ಇವ್ರದ್ದು ಕಂಡಿಡಕ್ಕೆ ಬರ್ತಾರೆ ನೋಡ್ರಿ. 7500 3000, 4500 ಇವನು ಹೋದ್ರೆ ಉಳಿದಿರ್ತಕ್ಕಂಥದ್ದು 3000 ಉಳಿತೆ. 3000ದಲ್ಲಿ ಇವಂದು 1500, ಇವಂದು ಕೂಡ 1500. ಹಾಗಾದ್ರೆ ಒಂದು ರೇಷಿಯೋ ಈಕ್ವಲ್ ಟು 1500 ಅಂತ ಆಯ್ತು, ಮುಗಿದೋಯ್ತು. ಒಂದು ರೇಷಿಯೋ ಈಕ್ವಲ್ ಟು 1500, ಇಲ್ಲಿ 2 ರೇಷಿಯೋ ಈಕ್ವಲ್ ಟು ಎಷ್ಟಾಯ್ತು? 3000 ಆಯ್ತು. 3 ರೇಷಿಯೋ ಈಕ್ವಲ್ ಟು 4500 ಆಯ್ತು. ಇವೆಲ್ಲವುಗಳನ್ನು ಕೂಡಿಸ್ಕೊಳ್ರಿ 7500 ಆಗುತ್ತೆ. 4000, 5000, 6000, ಇದು ಒಂದು 500, 7000, ಇದೊಂದು 500, 7500. ಕ್ಲಿಯರ್ ಆಯ್ತಾ? ಎಸ್, ನಾವು ಯಾವ ರೀತಿ ಮಾಡಿದ್ರೆ ಉತ್ತರ ಸರಿನೇ ಬರಬೇಕಷ್ಟೇ, ಹೌದಾ ಸ್ನೇಹಿತರೆ? ಇವತ್ತಿನ ಈ SSCGD ಪ್ರಾಕ್ಟೀಸ್ ಸೆಟ್ ನಂಬರ್ 2ರಲ್ಲಿ 10 ಕ್ವಶನ್ಗಳನ್ನು ಕೂಡ ತಿಳಿಸಿದ್ದೀನಿ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಹಂಚ್ಕೊಳ್ರಿ ಅಂತ ಹೇಳ್ತಾ ಮುಂದಿನ ಮತ್ತೆ ಪ್ರಾಕ್ಟೀಸ್ ಸೆಟ್ನೊಂದಿಗೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ವಿಡಿಯೋನ ಯಾವುದೇ ಕಾರಣಕ್ಕೆ ಮರೆಯದೆ ನೋಡಿ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.